ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ಸಿ ಜಾಣಸ್ವಾಮಿ, ವೀಕ್ಷಕ ಕನ್ನಡ ನ್ಯೂಸಿಂದ. ಪ್ರಿಯ ವೀಕ್ಷಕರೇ, ಇವತ್ತು ದೇಶ, ರಾಜ್ಯಗಳು, ಜಿಲ್ಲಾ ಮಟ್ಟದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಈ ದೇಶದ ಪ್ರಜೆಗಳು ಅನ್ನಿಸ್ಕೊಂಡಿರೋವರು ಭಾಳ ಆಲೋಚನೆ ಮಾಡಬೇಕಾಗಿದೆ. ನೋಡಿ, ನಮ್ಮ ದೇಶದಲ್ಲಿ ಇಲ್ಲ ನಮ್ಮ ರಾಜ್ಯದಲ್ಲಿ ಹೇಳ್ಬೇಕಂದ್ರೆ, ನಮ್ಮ ದೇಶದ ನೋಟಿನಲ್ಲಿ ಎಷ್ಟು ಭಾಷೆ ಇದೆ ಅಷ್ಟು ಭಾಷೆ ಜನರಿಗೂ ನಮ್ಮ ರಾಜ್ಯದಲ್ಲಿ ಜೀವನ ಕೊಟ್ಟಿದೆ ಅಂತ ಹೇಳ್ಬೋದು. ಬರೀ ಬೆಂಗಳೂರು ನಗರದಲ್ಲಿ ನೋಡಿದ್ರೆ ಸಾಕು, ಎಲ್ಲ ಭಾಷೆ ಜನಗಳಿಗೂ ಅಲ್ಲಿ ಜೀವನ ಕೊಟ್ಟಿದೆ. ನಮ್ಮ ಕರ್ನಾಟಕದ ಜನತೆ ಬಹಳ ಹೃದಯವಂತರು ಅಂತಲೂ ಹೇಳ್ಬೋದು. ಇಂತಹ ನಾಡಲ್ಲಿ ಮತ್ತು ದೇಶದಲ್ಲಿ ದೇಶ ವಿರೋಧಿ ಚಟುವಟಿಕೆ ನಡೀತಿರೋದು ಎಷ್ಟರ ಮಟ್ಟಿಗೆ ಸರಿ? ತಿನ್ನೋದು ದೇಶದ ಅನ್ನ, ಕುಡಿಯೋದು ದೇಶದ ನೀರು, ಜೀವನ ಮಾಡೋದು ದೇಶದಲ್ಲಿ, ಮತ್ತೆ ಅಭಿಮಾನ ತೋರೋದು ಬೇರೆ ದೇಶದ್ದು. ಇವರು ಎಂಥ ಅಯೋಗ್ಯರು, ಕಿರಾತಕರು ಅಂತ ಹೇಳ್ಬೋದು. ಇವರು ಅಭಿಮಾನ ತೋರ್ತಕ್ಕಂಥವನು ಆ ದೇಶದಲ್ಲಿ ಹೋಗಿ ನೆಲೆಸಲಿ, ಅಲ್ಲಿ ಅವನಿಗೆ ಮನಸ್ಸಿಗೆ ಬಂದಂತೆ ಕಿರ್ಚಾಡಲಿ, ಆ ದೇಶದ ಘೋಷಣೆ ಕೂತ್ಕೊಂಡು. ಇಲ್ಲಿ ಅನ್ನ ತಿನ್ಕೊಂಡು ಬೇರೆ ದೇಶದ ಅಭಿಮಾನ ತೋರೋದು ಯಾಕೆ? ಇದು ತಪ್ಪು. ಇಂಥವರನ್ನ ಗುರುತಿಸಿ, ಇಂಥವನೇ ಘೋಷಣೆ ಕೂಗಿದ, ಇಂಥವನೇ ಬೇರೆ ದೇಶದ ಬಾವುಟವನ್ನ ಹಿಡ್ಕೊಂಡು ಓಡಾಡಿದ ಅಂತ ಗೊತ್ತಾದರೆ ಅಂಥವರಿಗೆ ನಿಜಕ್ಕೂ ಅವನು ಯಾವ ದೇಶದ ಅಭಿಮಾನ ತೋರ್ತಾನೋ ಆ ದೇಶಕ್ಕೆ ಅವನ್ನ ಓಡಿಸ್ಬೇಕು. ಇದು ದೇಶದ ನಮ್ಮ ಜನಗಳಲ್ಲಿ, ಭಾರತೀಯರಲ್ಲಿ ಒಗ್ಗಟ್ಟುತನ ಬರಬೇಕು. ಭಾರತದಲ್ಲಿರತಕ್ಕಂಥವನು ಎಲ್ಲವನು ಭಾರತೀಯನೇ, ಬೇರೆ ದೇಶದವನಾಗಕ್ಕೆ ಬರಲ್ಲ. ಅವನೇನಾದ್ರೂ ಒಂದು ಅರ್ಜಿ ಬರಿಬೇಕಾದ್ರೆ ಇಂಡಿಯನ್, ಭಾರತೀಯ ಅಂತಾನೆ ಬರಿಬೇಕು. ಅದೇ ಬಿಟ್ಟು ಅವನ ಅಭಿಮಾನ ತೋರ ದೇಶನ ಬರಲಿಕ್ಕೆ ಬರ್ತದ? ಇದು ತಪ್ಪಲ್ವಾ ಮಾಡೋದು? ಅವನು ಯಾವ ಸಮುದಾಯನೇ ಆಗಿರಲಿ, ಬೇರೆ ದೇಶದ ಘೋಷಣೆ ಕೂಗೋದು, ಬಾವುಟವನ್ನು ಆರಿಸೋದು ಇದು ಬಹಳ ಖಂಡನೀಯ. ಕೇಂದ್ರ ಸರ್ಕಾರನೇ ಆಗಿರ್ಬೋದು, ರಾಜ್ಯ ಸರ್ಕಾರನೇ ಆಗಿರ್ಬೋದು, ಎಲ್ಲಿ ಇಂತಹ ಕಿರಾತಕರು ಅಭಿಮಾನವನ್ನು ತೋರ್ತಾರ ಬೇರೆ ದೇಶದ್ದು, ಆ ತಕ್ಷಣ ಅವನಿಗೆ ಸರಿಯಾದ ಕಠಿಣ ಕ್ರಮ ತಗೊಂಡು ಅವನು ಯಾವ ದೇಶದ ಘೋಷಣೆಗೆ ಹೋಗಿರ್ತಾನೋ ಆ ದೇಶಕ್ಕೆ ಅವನ್ನ ಕಳಿಸ್ಬೇಕು. ಯಾಕಂದರೆ ಅವನಿಗೆ ಆ ದೇಶದ ಮೇಲೆ ಅಷ್ಟು ಅಭಿಮಾನ ಇರ್ತದೆ. ಅಲ್ಲೇ ಹೋಗ್ಬಿಟ್ಟು ಕೂಗೋದಲ್ಲ ಅವನು. ಇಲ್ಲಿಯ ಅನ್ನ, ಇಲ್ಲಿಯ ನೀರು, ಇಲ್ಲಿ ವಾಸ ಮಾಡೋದು, ಅಭಿಮಾನ ತೋರೋದು ಮಾತ್ರ ಬೇರೆ ದೇಶ. ಇವನಿಗೆ ಯಾವ ವಾಕ್ಯದಲ್ಲಿ ಕರಿಬೇಕು? ಇದು ಸರ್ಕಾರಗಳ ವೈಫಲ್ಯನೇ ಕಾರಣ ಅನಿಸುತ್ತೆ. ಸರ್ಕಾರ ಬಿಗಿಯಾದ ಕಠಿಣ ಕ್ರಮ ತಗೊಂಡು ಇಂಥವ್ರಿಗೆ ಸರಿಯಾದ ಬುದ್ಧಿ ಕಲಿಸ್ತಿಲ್ಲ ಅಂದರೆ ಬೇರೆ ದೇಶಗಳ ಘೋಷಣೆ ಕೂಗೋದು ಅತಿ ಹೆಚ್ಚಾಗಿ ಕಂಡು ಬರ್ತಾರೆ. ಈಗ ನೋಡಿ, ಅಲ್ಲಲ್ಲಿ ಬುಗಿಲು ಹೇಳ್ತಾ ಇದೆ. ಬೇರೆ ದೇಶದ ಬಾವುಟನ ಹಾರಾಡಿಸೋದು, ಘೋಷಣೆ ಕೂಗೋದು. ಇವರು ನಿಜಕ್ಕೂ ತಿನ್ನೋದು ಅನ್ನ ಅಲ್ಲ ಅನಿಸುತ್ತೆ, ಬೇರೆ ಏನೆಲ್ಲ ತಿಂತಾರೆ ಅಂತ ಕಾಣುತ್ತೆ. ಇದು ಹುಚ್ಚುತನ ಅಲ್ವಾ?
ಅವನು ಹೇಳಬೇಕಾಗಿರೋದು ಭಾರತ ದೇಶಕ್ಕೆ ಅವನು ಭಾರತದ ಸ್ವಾಭಿಮಾನಿಯಾಗಿರಬೇಕು. ಅದು ಬಿಟ್ಬಿಟ್ಟು ಬೇರೆ ದೇಶದ ಅಭಿಮಾನ ಇಲ್ಲಿ ತೋರಿದರೆ ತಿನ್ನೋದು ಅಲ್ಲಿ, ಇಲ್ಲಿ ಅನ್ನ ಅಭಿಮಾನ ತೋರಿಸೋದು ಅಲ್ಲಿ ಆದರೆ ಇವರು ದೇಶ ದ್ರೋಹಿಗಳೇ ಅಂತ ಗುರುತಿಸ್ಬೇಕಾಗುತ್ತೆ. ಅದರಿಂದ ಸರ್ಕಾರಗಳು ಬಹಳ ಬಿಗಿಯಾದ ಕ್ರಮವನ್ನು ತಗೊಳ್ಬೇಕು. ನಿಜಕ್ಕೂ ಅವನು ಬೇರೆ ದೇಶದ ಘೋಷಣೆಗೆ ಹೋಗಿದ, ಬೇರೆ ದೇಶದ ಬಾವುಟನ್ನು ಕೈಯಲ್ಲಿ ಹಿಡಿದುಬಿಟ್ಟು ಅದಕ್ಕೆ ಅವನ ಅಭಿಮಾನ ತೋರದ ಅಂದರೆ ನಿಜಕ್ಕೂ ಅಂಥವ್ರನ್ನ ನಮ್ಮ ದೇಶದಲ್ಲಿ ಇಟ್ಕೊಳ್ಳೇಬಾರದು. ಅವರಿಗೂ ಸಹ ಈ ದೇಶದಲ್ಲಿ, ಈ ರಾಜ್ಯಗಳಲ್ಲಿ, ಈ ಜಿಲ್ಲೆಗಳಲ್ಲಿ ಇರೋಕ್ಕೆ ಯೋಗ್ಯರಲ್ಲ. ಅದರಿಂದ ಸರ್ಕಾರಗಳು ಯಾವುದೇ ಮುಲಾಜಿಲ್ದಂಗೆ ಅವನು ಯಾವ ಸಮುದಾಯಕ್ಕೆ ಸೇರಿದನಾಗಿರಲಿ ಕಠಿಣ ಕ್ರಮ ತಗೊಂಡು ಅವನಿಗೆ ಯಾವ ದೇಶದ ಘೋಷಣೆ ಕೂಗ್ತಾನೆ ಆ ದೇಶಕ್ಕೇನೆ ಕಳಿಸ್ಬೇಕಾಗಿರೋದು ಬಹು ಮುಖ್ಯವಾಗಿದೆ. ಜೈ ಹಿಂದ್, ಜೈ ಕರ್ನಾಟಕ. ಪ್ರಿಯ ವೀಕ್ಷಕರೇ, ನಮ್ಮ ಚಾನಲ್ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಯಾರಿಗಾದರೂ ತೊಂದರೆ ಆದಲ್ಲಿ ನಮ್ಮ ಸ್ಟುಡಿಯೋಗೆ ಬಂದುಬಿಟ್ಟು ನಮ್ಮ ಮನಸ್ಸುಗಳನ್ನು ಹೇಳ್ಕೋಬಹುದು.